ಬಂದೀಪುರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮುದ್ದನಹಳ್ಳಿ ಗ್ರಾಮದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಒಂದು ಹೋಮ್ ಸ್ಟೇ ಅಲ್ಲಿ ಒಂದು ಬಾಡಿ ಸಿಕ್ಕಿತ್ತು ನಮ್ಗೆ. ಈ ತರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಒಂದು ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ರು ಹುಡುಗಿ ಮತ್ತು ಹುಡುಗ ಇಬ್ರು ಜನ ಇದ್ರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ರು. ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಆಫ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ, ಏನಾಗಿದೆ, ಏನು ನಡೆದಿದೆ. ಬಟ್ ಅಲ್ಲಿ ಹೋಮ್ ಸ್ಟೇ ಓನರ್ ಮತ್ತೆ ಕೇರ್ ಟೇಕರ್ ಇಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ರು ಅವ್ರದ್ದು. ಮತ್ತೆ ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವುದು ಮಿಸ್ಸಿಂಗ್ ಕೇಸ್ ಆಗಿದೆ, ಏನಾದರೂ ಅಫೇರ್ ಇರಬೇಕು, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಆ್ಯಂಗಲ್ ನೋಡಿಕೊಂಡು ಫ್ಯಾಮಿಲಿದವರು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ, ಹುಡುಗಿದು ಫ್ಯಾಮಿಲಿದವ್ರಿಗೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಏನು ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತಗೊಳ್ತೀವಿ. ಡೈರಿಯಲ್ಲಿ ಏನೋ ಬರ್ದಿದ್ದಾರೆ ಅಂತ? ಹೌದು, ಡೈರಿಯಲ್ಲಿ ನಮಗೆ 2 ಜಾಗ ಸಿಕ್ಕಿದೆ. ಬಹುಶಃ 2 ಜನರು ಇರಬೇಕು, ಅಥವಾ ಅದು ಚೆಕ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ ಯಾರು ಬರ್ದಿದ್ದಾರೆ ಅದನ್ನು. ಬಟ್ ಏನಾದ್ರು ಬರ್ದು ಅವರು ಇಟ್ಟಿದ್ದಾರೆ ಅಲ್ಲಿ, ಅದು ನಿಜ. ಅದು ನೋಡಿ ಕ್ಲಿಯರ್ ಆಗಿ ಇಲ್ಲ. ಈ ತರ ಎಕ್ಸಾಕ್ಟ್ ಈ ತರ ಬರ್ದಿಲ್ಲ ಏನಾಗಿದೆ ಅಥವಾ ಯಾವ ಕಾರಣಕ್ಕೆ ಏನಾಗಿದೆ, ಈ ತರ ಬರ್ದಿಲ್ಲ. ಇಟ್ ಇಸ್ ಕೈಂಡ್ ಆಫ್ ವೇಗ್. ಅದು ನಮ್ಗೆ ಈಗ ಶೇರ್ ಕೂಡ ಮಾಡಕ್ಕೆ ಆಗಲ್ಲ. ಫಸ್ಟ್ ಎಲ್ಲರ ಜೊತೆ ನಾವು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ತೋರಿಸ್ತೀವಿ. ಮತ್ತೆ ನಾವು ನಮ್ಮ ಡಾಕ್ಯುಮೆಂಟ್ಸ್ ಹೇಗೆ ಚೆಕ್ ಮಾಡಬೇಕು ಅದೆಲ್ಲ ಚೆಕ್ ಮಾಡ್ಕೊಂಡು ಆಫೀಸಲ್ಲಿಂದ ಆಮೇಲೆ ಡಿಸೈಡ್ ಮಾಡ್ತೀವಿ ಅದು ನಿಜಾನ ಇದೆ, ಸುಳ್ಳಿದೆ, ಅಥವಾ ಪ್ಲಾಂಟೆಡ್ ಇದೆ, ಏನಿದೆ ಅದು ನಮಗೆ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಈಗ ಅಲ್ಲಿ ಒಳಗಡೆ ಫ್ಯಾನ್ ಅಲ್ಲಿ ಕೂಡ ಒಂದು ನೇಣು ಹಾಕಿದ್ದಾರೆ. ಬಟ್ ನಮ್ಮ ಪ್ರೈಮ್ ಆಫೀಸ್ ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ಏನಾದರೂ ಅದು ಏನು ಪಾಯ್ಸನಿಂಗ್ ಇದ್ದ ಅಥವಾ ಯಾವುದು ಕಾರಣಕ್ಕೆ ಡೆತ್ ಆಗಿದೆ. ಹುಡುಗಿದು ಬಾಡಿ ಮೇಲೆ ಹಳೇದು ಮಾರ್ಕ್ಸ್ ಕೂಡ ಇದೆ. ಸುಸೈಡಲ್ ಟೆಂಡೆನ್ಸೀಸ್ ಥರ ಕೂಡ ಕಾಣಿಸ್ತಾ ಇದೆ. ಹುಡುಗ ಕೂಡ ಅನ್ಕಾನ್ಶಿಯಸ್ ಆಗಿ ಸಿಕ್ಕಿದೆ. ಸೊ 2 ಥರದ್ದು ಪಾಸಿಬಿಲಿಟಿ ಇದೆ. ಒಂದು, ಈ 2 ಜನ ಸುಸೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಹುಡುಗಿದು ಡೆತ್ ಆಗಿದೆ, ಹುಡುಗದು ಆಗಿಲ್ಲ. ಇನ್ನೊಂದು ಪಾಸಿಬಿಲಿಟಿ ಇದೆ, ಈ ಹುಡುಗ ಅವ್ರಿಗೆ ಸಾಯಿಸಿದ್ದೀರಾ, ಮತ್ತು ಆಮೇಲೆ ಅವರು ಕೂಡ ಇದು ಎಲ್ಲ ಸೆಟಪ್ ಮಾಡಿ ನಾಟಕ ಮಾಡ್ತಾ ಇದ್ದಾರೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ, ಅವ್ರ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಅವ್ರದ್ದು ಎಲ್ಲ ಆ್ಯಂಗಲಿಂದ ಚೆಕ್ ಮಾಡಿ ಈ ಮ್ಯಾಚ್ ಆಗ್ತಾ ಇದೆ ಇಲ್ಲ, ಆಮೇಲೆ ಮುಂದೆ ಕ್ರಮ ತಗೊಳ್ತೀವಿ. ಹುಡುಗಿದು ಹೆಸರು ಸಾಯಿ ಸುರ್ಭಿ ಇದೆ, ಬೆಂಗಳೂರದವರು. ಅವರು ಹುಡುಗ ಹೆಸರು ಸಂಗೀತ್ ಅಲಿ, ಅವರು ಕೇರಳದವರು ಇದ್ದಾರೆ. ಇವರದ್ದು ಮೊದಲೇ 2025 ಬೆಂಗಳೂರಲ್ಲಿ ಕೂಡ ಒಂದು ಮಿಸ್ಸಿಂಗ್ ಕೇಸ್ ಆಗಿದೆ. ಆ ಟೈಮ್ಗೆ ಏನು ಎಲೋಪ್ಮೆಂಟ್ ಆಗಿತ್ತು, ಆಮೇಲೆ ವಾಪಸ್ ಬಂದಿದ್ರು. ಬಹುಶಃ ಫ್ಯಾಮಿಲಿದವರಿಂದ ಏನಾದರೂ ಅವರಿಗೆ ಎಕ್ಸೆಪ್ಟೆಡ್ ಇಲ್ಲ ರಿಲಿಜನ್, ಇದು ಎಕ್ಸೆಪ್ಟೆಡ್ ಇಲ್ಲ ರಿಲೇಷನ್ಶಿಪ್ ಅವರದು, ಈ ಕಾರಣ ಬಗ್ಗೆ ಏನು ಇದ್ರು. ಈ ಹುಡುಗಿದು ಕೂಡ ಇಲ್ಲಿ ಸತ್ಯಸಾಯಿ ಕ್ಯಾಂಪಸಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋಕ್ಕೆ ಬಂದಿದ್ರು, ಈ ಥರ ಹೇಳ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್. ಅದನ್ನು ಕೂಡ ನಾವು ಕನ್ಫರ್ಮ್ ಮಾಡ್ತೀವಿ. ಹೌದು, ಪ್ರೈಮ್ ಆಫೀಸ್ ಈಗ ನಮಗೆ ಮಾಹಿತಿ ಸಿಕ್ಕಿದೆ, ರಿಲಿಜನ್ ಬೇರೆ ಬೇರೆ ಥರ ಬೇರೆ ಬೇರೆ ಇದೆ. ಸೊ ಅದನ್ನು ನಾವು ಕನ್ಫರ್ಮ್ ಕೂಡ ಮಾಡ್ತೀವಿ. ನೋಡಿ, ಅದು ನಾನು ಆಲ್ರೆಡಿ ಹೇಳಿದ್ದೀನಿ ತಮಗೆ, ಈ 2 ಥರದ್ದು ಡೌಟ್ ಇದೆ ನಮಗೆ. ಅದು ಪೋಸ್ಟ್ಮಾರ್ಟಮ್ ಅಲ್ಲಿ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಆ ಹುಡುಗ ಯಾರು ಅನ್ಕಾನ್ಶಿಯಸ್ ಇದ್ದಾರೆ ಅವರಿಂದ ಕೂಡ ನಮಗೆ ಗೊತ್ತಾಗುತ್ತೆ. ಅವ್ರ ಮೇಲೆ ವಿಚಾರಣೆ ಮಾಡ್ತೀವಿ, ಆಮೇಲೆ ನಮಗೆ ಕ್ಲಿಯರ್ ಆಗುತ್ತೆ ಇದು ಸುಸೈಡ್ ಅಟೆಂಪ್ಟ್ ಇದೆ ಅಥವಾ ಯಾರಿಗೆ ಸಾಯಿಸಿದಾರ, ಈ ಥರ ಇದೆ. ಸೊ ಡೆಫಿನೆಟ್ಲಿ ನಾವು ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಯಾರು ಈ ಕೇಸಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಯಾರಿಗೆ ಇದು ಗೊತ್ತು ಈ ಥರ ಅವ್ರದ್ದು ರಿಲೇಷನ್ಶಿಪ್ ಇತ್ತು, ಅವರೆಲ್ಲರ ಜೊತೆ ಮಾತಾಡಿಕೊಂಡು ನಾವು ಕನ್ಫರ್ಮ್ ಮಾಡ್ತೀವಿ ಇದು ಮರ್ಡರ್ ಆಗಿದೆ ಅಥವಾ ಸುಸೈಡ್ ಅಟೆಂಪ್ಟ್ ಆಗಿದೆ, ಏನಾಗಿದೆ ಅದು ಕನ್ಫರ್ಮ್ ಮಾಡ್ತೀವಿ. ಇಲ್ಲಿ ಹೋಮ್ ಸ್ಟೇ ಓನರ್ ಯಾರು ಇದ್ದಾರೆ ಅಂದರೆ ಕೇರ್ ಟೇಕರ್ ಇದ್ದಾರೆ ಒಬ್ರು, ಅವ್ರದ್ದು ಚೆಕ್ಔಟ್ ಇತ್ತು, ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ, ಕೇಳಕ್ಕೆ ಯಾವಾಗ ಖಾಲಿ ಮಾಡ್ತಾರೆ. ಅಲ್ಲಿಂದ ರೆಸ್ಪಾನ್ಸ್ ಸಿಗಲಿಲ್ಲ, ಅಥವಾ ಒಳಗಡೆ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಈ 2 ಜನ ಈ ಥರ ಅನ್ಕಾನ್ಶಿಯಸ್ ಥರ ಸಿಕ್ಕಿದೆ ಅವ್ರಿಗೆ. ಆಮೇಲೆ ಚೆಕ್ ಮಾಡಿ ಗೊತ್ತಾಯಿತು ಅವರಿಗೆ ಹುಡುಗಿದು ಡೆತ್ ಆಗಿದೆ, ಹುಡುಗ ಅನ್ಕಾನ್ಶಿಯಸ್ ಇದೆ. ಅವರಿಗೆ ಪೊಲೀಸ್ಗೆ ತಿಳಿಸಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ. ಔಟ್ ಆಫ್ ಡೇಂಜರ್ ಅದಾರ.
ಕನ್ಸಿನ್ ಪಾಯ್ಸನ್ ತೊಗೊಂಡಿರ್ತ ಮಾತ್ರೆ ಆ ಥರದ್ದು ನೋಡಿ ಬೇರೆ ಬೇರೆ ಥರದ್ದು ಐಟಮ್ಸ್ ಇದೆ, ಮೆಡಿಸಿನ್ಸ್ ಕೂಡ ಇದೆ, ನೇಣು ಹಾಕಿದ್ದಾರೆ ಒಂದು ಫ್ಯಾನ್ ಮೇಲೆ, ಅದು ಕೂಡ ಇದೆ. ಸೊ ಅದು ನಾವು ಕನ್ಫರ್ಮ್ ಮಾಡಬೇಕು, ರೂಮ್ ಯಾರ ಹೆಸರು ಬುಕ್ ನಾವು ಕನ್ಫರ್ಮ್ ಮಾಡಬೇಕು ಹೆಂಗೆ ಆಗಿದೆ ಡೆತ್, ಅದು PM ಅಲ್ಲಿ ಗೊತ್ತಾಗುತ್ತೆ. ಅಥವಾ ಡಾಕ್ಟರ್ ಯಾವಾಗ ಫಾರೆನ್ಸಿಕ್ ಡಾಕ್ಟರ್ ನೋಡ್ತಾರೆ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಇದ್ದಾರೆ, ಅವರು ನಮಗೆ ಸೈಂಟಿಫಿಕ್ ಆಗಿ ಚೆಕ್ ಮಾಡಿ ಹೇಳ್ತಾರೆ ಹೇಗೆ ಡೆತ್ ಆಗಿದೆ, ಆಮೇಲೆ ನಾವು ಕ್ರಮ ತಗೋತೀವಿ. ರೂಮ್ ಇದು ಆನ್ಲೈನ್ ಬುಕ್ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ, ಅದು ನಾವು ಚೆಕ್ ಮಾಡ್ತಾ ಇದೀವಿ. ಅವ್ರ ಬುಕಿಂಗ್ ಯಾವ ಹೆಸರಿಂದ ಆಗಿದೆ, ಯಾವ್ದನ್ನದು ಆಗಿದೆ ಇಲ್ಲ, ಅದೇ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈಗ ಹೋಮ್ ಸ್ಟೇ ಓನರ್ಗೆ ಬರಕ್ಕೆ ಹೇಳಿದೆ, ಅವರೆಲ್ಲ ಚೆಕ್ ಮಾಡ್ತಾ ಇದೀವಿ ಯಾರ ಹೆಸರು ಮೇಲೆ ಆಗಿದೆ, ಎಷ್ಟು ದಿನ ಅದು ಆಗಿದೆ, ಎಷ್ಟು ಪೇಮೆಂಟ್ ತಗೊಂಡಿದ್ದಾರೆ, ಒಬ್ರದ್ದು ಆಗಿದೆ ಇಬ್ರದ್ದು ಆಗಿದೆ, ಅದು ಚೆಕ್ ಮಾಡಕ್ಕೆ ಹೇಳಿದೀವಿ. ಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಫೋಟೋಗಳು ಇದೇ ವ್ಯಕ್ತಿ ಅದು ನಾನು ನೋಡಿಲ್ಲ, ಸೋಷಿಯಲ್ ಮೀಡಿಯಾದ ಫೋಟೋಸ್ ನನ್ನ ಗಮನಕ್ಕೆ ಇಲ್ಲ. ಬಟ್ ಇವ್ರದ್ದು ಬೆಂಗಳೂರಲ್ಲಿ ಒಂದು ಕೇಸ್ ಆಗಿತ್ತು, ಅದು ನಿಜ ನಮ್ಮ ಗಮನಕ್ಕೆ ಬಂದಿದೆ. ನಾವು ಕೂಡ ಅವ್ರ ಜೊತೆ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ, ಮಿಸ್ಸಿಂಗ್ ಕೇಸ್ ಆಗಿತ್ತು. ಬೇರೆ ಸೋಷಿಯಲ್ ಮೀಡಿಯಲ್ಲಿ ಏನು ಫೋಟೋಸ್ ಇದೆ ಅದು ನನ್ನ ಗಮನಕ್ಕೆ ಇಲ್ಲ.